ಅಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು ಮ್ಯೂಟ್ ಮಾಡಿ ಎಲ್ಲಾರ್ದ 5ನೇ ಅಧ್ಯಾಯದಲ್ಲಿ ಇವತ್ತು 11ನೇ ಶ್ಲೋಕ. ಮತ್ಕರ್ಮಭಿರ್ಮತ್ಕಥಯಾ ಚ ನಿತ್ಯಂ ಮತ್ಪಾದಸಂಗಾದ್ ಗುಣಕೀರ್ತನಾನ್ಮೇ ನಿರ್ವೈರಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹಗೇಹಾತ್ಮಬುದ್ಧೇಃ. ವೃಷಭನಾಮಕನಾದ ಭಗವಂತ ತನ್ನ ಮಕ್ಕಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಎಲೆ ಮಕ್ಕಳೇ, ಈ ಸಂಸಾರ ಬಂಧನದಿಂದ ಮುಕ್ತರಾಗಿ ನನ್ನನ್ನು ಪಡಿಬೇಕು ಅಂತಾದರೆ ಏನು ಮಾಡಬೇಕು ಅಂತನ್ನೋದನ್ನು ಹಿಂದಿನ ಶ್ಲೋಕದಲ್ಲೂ ಕೂಡ ನೋಡಿದ್ವಿ. ವಿಷಯ ಪದಾರ್ಥಗಳಲ್ಲಿ ಆಸಕ್ತಿಯನ್ನ ಬಿಟ್ಟು ಕಾಮ್ಯ ನಿಷಿದ್ಧ ಕರ್ಮಗಳನ್ನು, ನಿಷಿದ್ಧ ಕಾಮನೆಗಳನ್ನೆಲ್ಲ ಬಿಟ್ಟು ವ್ರತ, ನಿಯಮ, ಉಪವಾಸ ಮೊದಲಾದ ರೀತಿ ತಪಸ್ಸನ್ನು ಮಾಡಿ ಶಾಸ್ತ್ರಾರ್ಥ ವಿಚಾರಗಳನ್ನು ಮಾಡಬೇಕು. ಐಹಿಕ ಆಮುಷ್ಮಿಕವಾದ ಸುಖ ಭೋಗದಲ್ಲಿ ಎಲ್ಲ ಕಡೆಯಲ್ಲೂ ದುಃಖ ಇದ್ದೇ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ನಿರಂತರವಾಗಿ ಗುರುಗಳಲ್ಲಿ ಇರುವ ನನ್ನ ಮೇಲೆ ಭಕ್ತಿಯನ್ನ ಇಟ್ಟು ನಿರಂತರ ನನ್ನ ಸೇವೆಯನ್ನ ಮಾಡಬೇಕು ಅಂತ. ಗುರುಭಕ್ತಿ ಮತ್ತು ಭಗವಂತನಲ್ಲಿ ಭಕ್ತಿ, ಆ ಭಗವದ್ಭಕ್ತಿ ಅದು ಸದಾಕಾಲ ಇರಬೇಕು. ನಿತ್ಯ ನನ್ನ ಆರಾಧನಾ ರೂಪವಾಗಿಯೇ ಎಲ್ಲ ಕರ್ಮಗಳನ್ನ ಮಾಡಬೇಕು. ಯಾವುದೇ ಕರ್ಮಗಳನ್ನ ನೀವು ಮಾಡಿದರೂ ಕೂಡ ಅದು ನನ್ನ ಆರಾಧನಾ ರೂಪದಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ಕರ್ಮಭಿಹಿ ಮತ್ ಕಥಯಾಚ ನಿತ್ಯಂ, ನನ್ನ ಕಥೆಗಳನ್ನ ಹೇಳ್ತಾ ಇರಬೇಕು. ನಿತ್ಯ ನಿತ್ಯ ಭಗವತ್ಕಥಾಶ್ರವಣ, ಭಗವತ್ಕಥಾ ಪಠಣ ಇದು ನಡೀತಾನೆ ಇರಬೇಕು. ಮಹಾತ್ಮರ ಸಂಘ, ಯಾರು ಮಹಾತ್ಮರು? ಮತ್ ಪಾದ ಸಂಗಾತ್, ನನ್ನ ಪಾದ ಸೇವೆಯನ್ನ ಮಾಡುವಂತಹ ಮಹಾತ್ಮರು ಯಾರಿದ್ದಾರೆ ಅಂತಹ ಮಹಾತ್ಮರ ಸಂಘವನ್ನ ನಿತ್ಯ ಮಾಡಬೇಕು. ಗುಣಕೀರ್ತನಾನ್ಮೇ, ಯಾರು ಮ್ಯೂಟ್ ಮಾಡಿಲ್ಲ ನೋಡಿ. ವಿಷ್ಣು ತೀರ್ಥವ್ರು, ವಿಷ್ಣು ತೀರ್ಥವ್ರೆ, ಅಡವಿ ವಿಷ್ಣು ತೀರ್ಥವ್ರೆ, ಮ್ಯೂಟ್ ಮಾಡ್ಕೊಳ್ರಿ, ಬಹಳ ಮಾತಾಡ್ತಿದ್ದೀರಿ.
ನನ್ನ ಪಾದ ಸೇವೆಯನ್ನ ಮಾಡುವ ಮಹಾತ್ಮರು ಯಾರಿದ್ದಾರಲ್ಲ ಅಂತಹ ಮಹಾತ್ಮರ ಸಂಘವನ್ನ ಮಾಡಬೇಕು. ಸದಾ ನನ್ನ ಗುಣನಾಮಗಳನ್ನ ಕೀರ್ತನೆ ಮಾಡಬೇಕು. ಗುಣಕೀರ್ತನಾತ್ ಮೇ. ಮತ್ತೆ ನಿರ್ವೈರ ಸಾಮ್ಯೋಪಶಮೇನ. ನಿರ್ವೈರ ಸಾಮ್ಯೋಪಶಮ ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಪ್ರೀತಿ ಇರಬೇಕು. ಯಾರ ಮೇಲೂ ವೈರ ಮಾಡಬಾರದು. ಸಕಲ ಪ್ರಾಣಿಗಳಲ್ಲಿಯೂ ಕೂಡ ನನ್ನನ್ನ ಕಾಣಬೇಕು. ಎಲ್ಲಾ ಪ್ರಾಣಿಗಳಲ್ಲೂ ನಾನು ಇದ್ದೇನೆ. ಎಲ್ಲ ಪ್ರಾಣಿಗಳ ಒಳಗೆ ಇರುವ ನನ್ನನ್ನ ಸಮಾನವಾಗಿ ಕಾಣಬೇಕು. ಸಾಮ್ಯೋಪಶಮ ಅಂದ್ರೆ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನಃ ಅಂತ ಅಲ್ಲಿ ಸಮದರ್ಶಿಗಳು ಅಂತಾರಲ್ಲ, ಅದನ್ನೇ ಇಲ್ಲಿ ಹೇಳಿದ್ದು. ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ಇರುವ ಸಮಾನವಾಗಿ ಇರುವ ನನ್ನನ್ನ ಕಾಣಬೇಕು ಅಂತ. ಪ್ರತಿಯೊಂದು ಪ್ರಾಣಿಗಳಲ್ಲೂ ಸಮಾನವಾಗಿದ್ದೇನೆ ನಾನು ಅಂತನ್ನೋದನ್ನ ಕಂಡು ಎಲ್ಲಾ ಪ್ರಾಣಿಗಳಲ್ಲೂ ದಯೆ ಇರಬೇಕು. ಎಲ್ಲ ಪ್ರಾಣಿಗಳ ಮೇಲೆ ಪ್ರೀತಿ ಇರಬೇಕು, ನಿರ್ವೈರ. ಮತ್ತೆ ಸಹನ ಬುದ್ಧಿ. ಯಾವುದೇ ಪರಿಸ್ಥಿತಿ ಬಂದಾಗಲೂ ಕೂಡ ಉದ್ವೇಗಕ್ಕೆ ಒಳಗಾಗಬಾರದು, ಸಹನೆ ಇರಬೇಕು. ಆಮೇಲೆ ಪ್ರಧಾನವಾಗಿ ದೇಹ ಗೇಹಾತ್ಮ ಬುದ್ಧೇಹೆ ಜಿಹಾಸಯ. ದೇಹ ಗೇಹಾತ್ಮ ಬುದ್ಧಿ, ನಾನು, ನನ್ನದು, ನನ್ನ ಮನೆ, ನನ್ನ ಶರೀರ ಅನ್ನೋ ಅಭಿಮಾನ, ಇದು ಸ್ವಾತಂತ್ರ್ಯ ಅಭಿಮಾನವನ್ನು ಬಿಡಬೇಕು. ಇದರ ಮೇಲೆ ಸ್ವಾತಂತ್ರ್ಯಾಭಿಮಾನ ಇರಬಾರ್ದು. ದೇಹ ಗೇಹಾತ್ಮ ಬುದ್ಧಿ, ಅಹಂ ಬುದ್ಧಿ ಅಂತ ಹಿಂದೆ ಹೇಳಿದ್ರಲ್ಲ, ಅಹಂ ಮಮಾತ್ಮ ಬುದ್ಧಿ, ಅದನ್ನ ಬಿಡಬೇಕು. ಇದೆಲ್ಲ ನನ್ನನ್ನು ಪಡಿಲಿಕ್ಕೆ ಇರ್ತಕ್ಕಂತಹ ಸಾಧನಗಳು ಅಂತ ಅರ್ಥ. ಅದು ಹಾಗೆ ಮುಂದುವರಿಯತ್ತೆ. ಹಿಂದಿನದ್ದೆಲ್ಲ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಎಲ್ಲ ಪದಗಳಿಗೂ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಮತ್ ಕರ್ಮಭಿರ್ಮತ್ ಕಥಯಾ ಚ ನಿತ್ಯಂ ಮತ್ಪಾದ ಸಂಗಾದ್ ಗುಣಕೀರ್ತನಾನ್ಮೇ ನಿರ್ವೈರ ಸಾಮ್ಯೋಪಶಮೇನ ಪುತ್ರಾಃ ಜಿಹಾಸಯಾ ದೇಹ ಗೇಹಾತ್ಮ ಬುದ್ಧೇಃ. ಅಧ್ಯಾತ್ಮಯೋಗೇನ ವಿವಿಕ್ತ ಸೇವಯಾ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಧ್ರ್ಯಕ್ ಸಚ್ಶ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಯೇನ ವಾಚಾಂ. ಮತ್ತೆ ಅಧ್ಯಾತ್ಮಯೋಗ ಅಂದ್ರೆ ಅಧ್ಯಾತ್ಮ ಶಾಸ್ತ್ರದ ಅಭ್ಯಾಸವನ್ನ ಮಾಡಬೇಕು. ಅಧ್ಯಾತ್ಮ ಶಾಸ್ತ್ರಾಭ್ಯಾಸ ಅದನ್ನ ನಿತ್ಯ ನಡೆಸ್ತಾ ಇರಬೇಕು. ಶಾಸ್ತ್ರಗಳ ಅಭ್ಯಾಸ. ವಿವಿಕ್ತ ಸೇವೆಯ, ದುರ್ಜನರ ಸಂಘವನ್ನ ಮಾಡಬಾರದು. ಹಿಂದೆ ಸಜ್ಜನರ ಸಹವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಸಜ್ಜನರು ಅಂದ್ರೆ ನನ್ನ ಪಾದ ಸೇವೆಯನ್ನ ಮಾಡುವ ಮಹಾತ್ಮರು ಯಾರಿದ್ದಾರೆ ಅಂತಹ ಮಹಾತ್ಮರ ಸಮಾಗಮ, ಮಹಾತ್ಮರ ಸಂಘ, ಸಜ್ಜನರ ಸಂಘ ಮಾಡಬೇಕು. ದುರ್ಜನರ ಸಂಘವನ್ನ ಮಾಡಬಾರದು. ಅವರಿಂದ ದೂರ ಇರಬೇಕು. ದುರ್ಜನರಿಂದ ದೂರ ಇರಬೇಕು. ಪ್ರಾಣೇಂದ್ರಿಯ ಜಯೇನ, ಆತ್ಮಾಭಿಜಯ, ಪ್ರಾಣ, ಇಂದ್ರಿಯ, ಆತ್ಮ ಇವುಗಳನ್ನ ಜಯಿಸಬೇಕು. ಜಯಿಸಬೇಕು ಅಂದ್ರೆ ವಶದಲ್ಲಿ ತಂದಿಟ್ಟುಕೊಳ್ಬೇಕು. ಅವನ್ನ ಚೆನ್ನಾಗಿ ನಮ್ಮ ವಶದಲ್ಲಿರಬೇಕು. ಪ್ರಾಣ, ಇಂದ್ರಿಯ ಮತ್ತು ಆತ್ಮ ಅಂದ್ರೆ ಮನಸ್ಸು. ನಮ್ಮ ಮನಸ್ಸನ್ನ ನಮ್ಮ ವಶದಲ್ಲಿ ಇಟ್ಟುಕೊಳ್ಬೇಕು. ನಮ್ಮ ಇಂದ್ರಿಯಗಳನ್ನ ನಮ್ಮ ವಶದಲ್ಲಿ ಇಟ್ಟುಕೊಳ್ಬೇಕು. ನಮ್ಮ ಪ್ರಾಣವನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಬೇಕು. ಪ್ರಾಣ, ಇಂದ್ರಿಯ ಮತ್ತು ಆತ್ಮ ಅಂದ್ರೆ ಮನಸ್ಸು, ಇವುಗಳ ಜಯ ಸಂಪಾದನೆ ಮಾಡಬೇಕು. ಅಂದ್ರೆ ಅವುಗಳನ್ನ ವಶೀಕರಣ ಮಾಡಿಕೊಳ್ಬೇಕು. ಒಳ್ಳೆ ಶ್ರದ್ಧೆ ಇರಬೇಕು. ಬ್ರಹ್ಮಚರ್ಯ ಬೇಕು. ಅವುಗಳ ವಿವರಣೆ ಎಲ್ಲ ಬೇರೆ ಕಡೆಗೆ ಬಂದಿದೆ.
ಬ್ರಹ್ಮಚರ್ಯವನ್ನ ಸಂಪಾದನೆ ಮಾಡಬೇಕು, ಶ್ರದ್ಧೆ ಇರಬೇಕು, ನಾವು ಮಾಡುವ ಕೆಲಸಗಳಲ್ಲಿ ಮತ್ತು ಭಗವಂತನಲ್ಲಿ ಶ್ರದ್ಧೆ ಇರಬೇಕು. ಆಮೇಲೆ ಅಸಂಪ್ರಮಾದೇನ, ಅಸಂಪ್ರಮಾದ ಅಂತಂದ್ರೆ ಸಾಧನ ಅನುಷ್ಠಾನ ಮಾಡೋದನ್ನ ಮರಿಬಾರದು. ಪ್ರಮಾದದಿಂದ ಮಾಡಬೇಕಾದ ಕರ್ತವ್ಯವನ್ನ ಮರಿಬಾರದು. ಆ ಸಾಧನಾನುಷ್ಠಾನಗಳಲ್ಲಿ ವಿಸ್ಮರಣೆ ಇರಬಾರದು ಅಂತರ್ಥ. ಆಮೇಲೆ ಮಾತು, ಜಯೇನ ವಾಚಾಂ, ಮಾತಿನಲ್ಲಿ ಜಯ ಇರಬೇಕು. ಮಾತಿನ ಜಯ ಅಂದರೆ ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು. ಮೌನವನ್ನ ಅನುಸರಣೆ ಮಾಡಬೇಕು. ಮೌನ ಧಾರಣೇನ ಅಂತ ಬರೀತಾರೆ. ಮೌನವನ್ನ ಸಂಪಾದನೆ ಮಾಡಬೇಕು. ಮೌನ ಅಂತಂದ್ರೆ ಏನೂ ಮಾತಾಡದೆ ಪೂರ್ತಿ ಮೂಕರಾಗಿರೋದು ಅಂತ ಅರ್ಥ ಅಲ್ಲ. ಮೌನದ ಲಕ್ಷಣವನ್ನು ಕೂಡ ಬೇರೆ ಕಡೆಯಲ್ಲಿ ಹೇಳಿದ್ದಾರೆ. ಮೌನ ಅಂತಂದ್ರೆ ಎಷ್ಟು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಅದಕ್ಕಿಂತ ಜಾಸ್ತಿ ಮಾತಾಡಬಾರದು. ಲೌಕಿಕ ವಿಷಯಗಳ ಮಾತು ಬರಬಾರದು, ಹಾಗರ್ಥ. ಸಾಧನ ಅನುಷ್ಠಾನಕ್ಕೆ ಬೇಕಾದ್ದು ಎಷ್ಟು ಮಾತಿನಿಂದ ಎಷ್ಟು ಕಡಿಮೆ ಮಾತಾಡೋದ್ರಿಂದ ಸಾಧನಾನುಷ್ಠಾನ ನಡೀತದೋ ಅಷ್ಟೇ ಮಾತಾಡೋದು, ಅದಕ್ಕಿಂತ ಜಾಸ್ತಿ ಮಾತಾಡಬಾರದು ಅಂತ ಅರ್ಥ. ಮೌನವಾಗಿರಬೇಕು. ಲೌಕಿಕ ವ್ಯವಹಾರಗಳ ಹಾಳು ಹರಟೆಗಳನ್ನ ಮಾತಾಡಬಾರದು, ಮೌನವಾಗಿರಬೇಕು. ಸಾಧನಾನುಷ್ಠಾನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತು. ಅದನ್ನ ಏನು ಕರೀತಾರೆ? ವಾಚಾ, ವಾಕ್ ಜಯ, ಜಯೇನ ವಾಚಾಂ ಅಂದ್ರೆ ಹಾಗರ್ಥ. ಹೀಗೆ ಜಯೇನ ವಾಚಾಂ ಅಂದ್ರೆ ಮೌನಧಾರಣೆ, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಅಸಂಪ್ರಮಾದ ಅಂತಂದ್ರೆ ಸಾಧನಾನುಷ್ಠಾನ ಮಾಡೋದರಲ್ಲಿ ವಿಸ್ಮರಣೆ ಇರಬಾರ್ದು, ಮರಿಬಾರದು. ಕಾಲಕಾಲಕ್ಕೆ ಮಾಡಬೇಕಾದ ಸಾಧನೆಗಳ ಅನುಷ್ಠಾನ ಮಾಡೋದರಲ್ಲಿ ಮರವು ಇರಬಾರದು. ಪ್ರಮಾದದಿಂದ ಅದನ್ನು ಮರಿಬಾರದು, ಯಾವಾಗಲೂ ಸರಿಯಾಗಿ ಮಾಡಬೇಕು. ಆಮೇಲೆ ಬ್ರಹ್ಮಚರ್ಯವನ್ನ ಕಾಪಾಡಿಕೊಳ್ಬೇಕು. ಸತ್ ಶ್ರದ್ಧೆಯ, ಒಳ್ಳೆ ಶ್ರದ್ಧೆ ಇರಬೇಕು. ಏನೋ ಮಾಡಬೇಕು, ಹೇಳಿದ್ದಾರೆ ಮಾಡೋಣ ಅಂತಾಗ್ಲಿ, ಅಥವಾ ಯಾರ್ದೋ ಒಬ್ಬರ ಒತ್ತಾಯಕ್ಕಾಗ್ಲಿ ಭಯಕ್ಕಾಗ್ಲಿ ಆ ಥರ ಮಾಡಬಾರದು. ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ಆಮೇಲೆ ಸದ್ರಿಯಕ್ಕೆ ಪ್ರಾಣ ಇಂದ್ರಿಯ ಆತ್ಮ ಅಭಿಜಯೇನ, ಚೆನ್ನಾಗಿ ಪ್ರಾಣ ಇಂದ್ರಿಯ ಮನಸ್ಸು ಮತ್ತು ಇವುಗಳನ್ನು ನಮ್ಮ ವಶದಲ್ಲಿ ತಂದಿಟ್ಟುಕೊಳ್ಳಬೇಕು. ನಾವು ಹೇಳಿದ ಹಾಗೆ ನಮ್ಮ ಮನಸ್ಸು ಕೇಳಬೇಕು, ನಾವು ಹೇಳಿದ ಹಾಗೆ ನಮ್ಮ ಇಂದ್ರಿಯಗಳು ಕೇಳಬೇಕು. ಇದನ್ನ ಜಯ ಸಂಪಾದನೆ ಮಾಡಿದಾಗ ಪ್ರಾಣವು ನಮ್ಮ ವಶಕ್ಕೆ ಬರುತ್ತೆ. ಪ್ರಾಣ ಅಂತನ್ನೋದು, ಪ್ರಾಣವನ್ನು ವಶಕ್ಕೆ ತಂದುಕೊಳ್ಳೋದು ಕಷ್ಟ, ಅದು ವಶಕ್ಕೆ ತಾನಾಗೆ ಬರುತ್ತೆ. ಯಾವಾಗ ಇಂದ್ರಿಯ ಮತ್ತು ಮನಸ್ಸುಗಳು ನಮ್ಮ ವಶದಲ್ಲಿ ಇದ್ದಾಗ ಪ್ರಾಣವು ನಮ್ಮ ವಶ ಆಗತ್ತೆ. ಅದಕ್ಕೆ ವಿವಿಕ್ತ ಸೇವಾ, ದುರ್ಜನರ ಸಂಘವನ್ನ ಮಾಡಬಾರದು. ಅಧ್ಯಾತ್ಮ ಯೋಗ, ಶಾಸ್ತ್ರಗಳ ಅಭ್ಯಾಸ. ಅಧ್ಯಾತ್ಮ ಅಂದ್ರೆ ಶಾಸ್ತ್ರಗಳು, ಆ ಶಾಸ್ತ್ರ ಅಧ್ಯಯನ, ಆ ಶಾಸ್ತ್ರಾಧ್ಯಯನವನ್ನ ನಿತ್ಯ ನಡೆಸಬೇಕು, ಇಷ್ಟರ್ಥ. ಅಧ್ಯಾತ್ಮ ಯೋಗೇನ ವಿವಿಕ್ತ ಸೇವಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಧ್ರ್ಯಕ್ ಸಚ್ಛ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ್ ಅಸಂಪ್ರಮಾದೇನ ಜಯೇನ ವಾಚಾಂ. ಆಚಾರ್ಯ, ಅಧ್ಯಾತ್ಮ ಯೋಗೇನ ಎಂಬುದು ಎರಡು ಅರ್ಥ ಕೊಟ್ಟಿದ್ದಾರೆ. ಅಧ್ಯಾತ್ಮ ಯೋಗೇನ ನಾಡಿ ಶೋಧನಾದಿ ಲಕ್ಷಣ ಏನನ್ನು ಕೊಟ್ಟಿದ್ದಾರೆ ಇವರು ಪದರತ್ನಾವಳಿಯಲ್ಲಿ. ನೀವು ಹೇಳಿದ ಅರ್ಥ ಬಂದು ಪ್ರಕಾಶಿಕಲ್ಲಿ ಕೊಟ್ಟಿದ್ದಾರೆ. ಇಲ್ಲ, ಅಧ್ಯಾತ್ಮ ಯೋಗೇನ ಅಂದ್ರೆ ಅಧ್ಯಾತ್ಮ ಶಾಸ್ತ್ರಾಭ್ಯಾಸೇನ ಅಂತಾನೆ ಅರ್ಥ. ಓಕೆ. ನಾಡಿ ಶೋಧನಾದಿ ಲಕ್ಷಣೇನ ಪ್ರಾಣಸ್ಯ ಇಂದ್ರಿಯಾಣಾಂ ಆತ್ಮನೋ ಮನಸಾಶ್ಚ ಅಭಿಜಯೇನ ಅಂತ ಅಲ್ಲಿಗನ್ವಯ ಅದು. ಓಕೆ. ಅಧ್ಯಾತ್ಮ ಯೋಗೇನ ಅದು ಮುಗಿತು.
ಆಮೇಲೆ ನಾಡಿ ಶೋಧನಾದಿ ಲಕ್ಷಣೇನ ಪ್ರಾಣದ ಜಯ ಹೇಗ್ ಮಾಡೋದು ಅಂತ. ಪ್ರಾಣದ ಜಯ ಅಂದ್ರೆ ನಾಡಿ ಶೋಧನಾದಿ ಲಕ್ಷಣದಿಂದ ಅದನ್ನು ಒಂದಕ್ಕೆ ಸೇರಿಸ್ಕೊಂಡಿದ್ದಾರೆ ಅವರು. ಅಧ್ಯಾತ್ಮ ಯೋಗೇನ ಅನ್ನೋದಕ್ಕೆ ಪ್ರಾಣೇಂದ್ರಿಯ ಆತ್ಮಾಭಿಜಯೇನ ಅನ್ನೋದಕ್ಕೆ ಅನ್ವಯ ಮಾಡಿಕೊಂಡ್ರೆ ಅಧ್ಯಾತ್ಮ ಯೋಗದಿಂದ ಅಂದ್ರೆ ನಾಡಿ ಶೋಧನ ಮೊದಲಾದ ಲಕ್ಷಣದಿಂದ ಅಂತ ಹಾಗೆ ಅರ್ಥ ಮಾಡಿದ್ದಾರೆ. ಹೌದು, ವಿಜಯಧ್ವಜರು. ಪ್ರಾಣ ಮತ್ತು ಇಂದ್ರಿಯಗಳ ಜಯ ಅದು ಅಧ್ಯಾತ್ಮ ಯೋಗದಿಂದ ನಡೆಸಬೇಕು ಅಂತ, ನಾಡಿ ಶೋಧನ ಮೊದಲಾದ ರೂಪದಲ್ಲಿ ಪ್ರಾಣ ಜಯ ಮಾಡಬೇಕು ಅಂತ. ಯಾದವಾರ್ಯರು ಶಾಸ್ತ್ರಾಭ್ಯಾಸ ಅಂತ ಬರೀತಾರೆ. ಅಲ್ಲಿ ಪ್ರಾಣಜಯ ಎಂಬುದು ಏನ್ ತಗೊಂಡಿರಾಗ ಇದು ಹಿಂಗೆ ತಗೊಂಡ್ರೆ ನಾಡಿ ಶೋಧನ ನಾದಿ ಲಕ್ಷಣ ಏನೇನ್ ತಗೊಂಡ್ಬಿಟ್ರೆ ಪ್ರಾಣಾಯಾಮ ಮಾಡಿದ್ರೆ ನಾಡಿ ಶೋಧನ ಆಗತ್ತೆ, ರೈಟ್? ನಿಮಗೆ ಬಂದು ಅದರಿಂದಲೇ ಪ್ರಾಣಜಯ ಅಂತ ಅರ್ಥ. ಅದು ಪ್ರಾಣಜಯಕ್ಕೇನೆ ವಿಶೇಷಣ. ಅಧ್ಯಾತ್ಮ ಯೋಗದಿಂದ ಪ್ರಾಣಜಯ ಸಂಪಾದನೆ ಮಾಡಬೇಕು ಅಂತ ಅಲ್ಲಿಗಲ್ಲಿಗೆ ಒಂದೇ ಅನ್ವಯ ಮಾಡ್ಕೊಳ್ತಾರ ಅವರು. ಇವರು ಯಾದವಾರ್ಯರು ಅಧ್ಯಾತ್ಮ ಯೋಗೇನ ಅನ್ನೋದನ್ನು ಪ್ರತ್ಯೇಕ ಇಟ್ಟುಕೊಳ್ತಾರೆ, ಪ್ರಾಣೇಂದ್ರಿಯ ಆತ್ಮಜಯನ ಅನ್ನೋದು ಪ್ರತ್ಯೇಕ ಇಟ್ಟುಕೊಂಡಿದ್ದಾರೆ. ವಿಜಯಧ್ವಜ ತೀರ್ಥರು ಏನ್ ಮಾಡಿದ್ದಾರೆ, ಅಧ್ಯಾತ್ಮ ಯೋಗೇನ ಪ್ರಾಣೇಂದ್ರಿಯ ಆತ್ಮಾಭಿಜಯೇನ ಅಂತ ಒಂದೇ ಅಭಿಪ್ರಾಯ. ಅಧ್ಯಾತ್ಮ ಯೋಗದಿಂದ ಪ್ರಾಣದ ಜಯ, ಆಮೇಲೆ ಇಂದ್ರಿಯದ ಜಯ, ಮನಸ್ಸಿನ ಜಯವನ್ನು ಸಂಪಾದನೆ ಮಾಡಬೇಕು ಅಂತ. ಅಧ್ಯಾತ್ಮ ಯೋಗೇನ ಅರ್ಥ ಏನು? ಅಧ್ಯಾತ್ಮ ಯೋಗೇನ ಅಂದ್ರೆ ನಾಡಿ ಶೋಧನ ಮೊದಲಾದ ರೀತಿಯಲ್ಲಿ ಪ್ರಾಣದ ಜಯ ಮತ್ತು ಇಂದ್ರಿಯಗಳ ಜಯವನ್ನು ಸಂಪಾದನೆ ಮಾಡಬೇಕು ಅಂತ. ಅಧ್ಯಾತ್ಮ ಶಬ್ದಕ್ಕೆ ನಾಡಿ ತಗೊಂತಾರೆ. ನಾಡಿಗಳು ಒಳಗಿನ ನಮ್ಮ ದೇಹದ ಒಳಗೆ ಇರುವ ನಾಡಿ ಮೊದಲಾದವುಗಳು, ರೇಚಕ, ಪೂರಕ, ಕುಂಭಕ ಮೊದಲಾದ ರೀತಿಯ ಇದು ಅಧ್ಯಾತ್ಮ ಯೋಗ. ಆ ರೀತಿಯಲ್ಲಿ ಪ್ರಾಣದ ಜಯವನ್ನು ಸಂಪಾದನೆ ಮಾಡಬೇಕು ಪ್ರಾಣಾಯಾಮಾದಿಗಳಿಂದ ಅಂತ ಅರ್ಥ. ಆಚಾರ್ಯ, ಹಾಗೆ ನೋಡಿದರೆ ಈ ಪ್ರಾಣಸ್ಯ ಇಂದ್ರಿಯ ಆತ್ಮನ ಮನಃ ಜಯ ಅಂದ್ರೆ ಅಲ್ಲಿಯೇ ಇದು ಪ್ರಾಣಾಯಾಮ ಎಲ್ಲ ಬಂದು ಬೀಳುತ್ತೆ ಅಲ್ವಾ? ಅದೇ ಪ್ರಾಣಾಯಾಮವನ್ನೇ ಹೇಗೆ ಮಾಡಬೇಕು ಅಂದ್ರೆ ಅಧ್ಯಾತ್ಮ ಯೋಗೇನ ಪ್ರಾಣಾಯಾಮ ಮಾಡಬೇಕು ಅಂತ ಅರ್ಥ. ಪ್ರಾಣಾಯಾಮವನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಅಧ್ಯಾತ್ಮ ಯೋಗೇನ ಅಂತ, ಅದಕ್ಕೆ ವಿಶೇಷಣ ಅದು. ಸೊ ಪ್ರಕಾಶ ತಕೊಂಡ್ರೆ ಅಧ್ಯಾತ್ಮ ಶಾಸ್ತ್ರ ಅದು ಪ್ರತ್ಯೇಕ. ಆವಾಗ ಇವರು ಪ್ರಕಾಶಿಕಾಕಾರರು ಪ್ರತ್ಯೇಕ ತಗೊಂಡಿದ್ದಾರೆ. ಅಧ್ಯಾತ್ಮ ಯೋಗೇನ ಅದೊಂದು ಪ್ರತ್ಯೇಕ ಸಾಧನೆ, ಆಮೇಲೆ ವಿವ್ಯಕ್ತ ಸೇವೆಯ ಪ್ರತ್ಯೇಕ ಸಾಧನೆ, ಪ್ರಾಣೇಂದ್ರಿಯ ಆತ್ಮಜಯನ ಇದು ಪ್ರತ್ಯೇಕ. ವಿಜಯಧ್ವಜ ತೀರ್ಥರು ಅಧ್ಯಾತ್ಮ ಯೋಗೇನ ಅನ್ನೋದನ್ನ ಪ್ರಾಣೇಂದ್ರಿಯ ಆತ್ಮಾಭಿಜಯೇನ ಅನ್ನೋದಕ್ಕೆ ವಿಶೇಷಣವಾಗಿ ಇಟ್ಟುಕೊಂಡಿದ್ದಾರೆ. ಅಧ್ಯಾತ್ಮ ಯೋಗದಿಂದ ಪ್ರಾಣೇಂದ್ರಿಯ ಆತ್ಮಾಭಿಜಯ ಮಾಡಬೇಕು ಅಂತ. ಅರ್ಥ ಆಯ್ತಾ? ಸೊ ಅಧ್ಯಾತ್ಮ ಯೋಗೇನ ನಮ್ಮ ನಾಡಿಗಳು ಶುದ್ಧ ಆಗತ್ತೆ, ಅದರಿಂದ ನಮ್ಮ ಒಂದು ಅಧ್ಯಾತ್ಮ ಯೋಗ ಅಂದ್ರೆ ನಾಡಿ ಶೋಧನ. ಆ ರೀತಿಯಲ್ಲಿ ನಾಡಿ ಶೋಧನಾದಿಗಳಿಂದ ಪ್ರಾಣಜಯ ಇಂದ್ರಿಯ ಜಯಗಳನ್ನು ಸಂಪಾದನೆ ಮಾಡಬೇಕು ಅಂತ ಅರ್ಥ. ಅದು ಸರಿಯಾಗಿ ಕೂಡುತ್ತಲ್ಲ ಆಚಾರ್ಯ? ನಾವು ಇಲ್ಲವಾ ಇಲ್ಲಿ ಬಂದು ಅಧ್ಯಾತ್ಮ ಯೋಗೇನ ಅಧ್ಯಾತ್ಮ ಶಾಸ್ತ್ರಾಭ್ಯಾಸನೆ, ಅಲ್ಲಿ ಶಾಸ್ತ್ರಾಭ್ಯಾಸ ಏನೇನು ಹೇಳಿಕೊಟ್ಟಾರೋ ಅದನ್ನ ತಗೊಂಡು ಆಂಗವತಾರ ಅವರಿಲ್ಲವಾ? ಇಲ್ಲಿ ಸ್ವಲ್ಪ ವಿವರವಾಗಿ ಕೊಟ್ಟಿದ್ದಾರೆ ಇಲ್ಲವಾ ನಿಮಗೆ? ಅದೇ ರೀತಿ ತಪ್ಪಿಲ್ಲ. ಅಧ್ಯಾತ್ಮ ಯೋಗ ಅನ್ನೋ ಶಬ್ದಕ್ಕೆ ಶಾಸ್ತ್ರಾಭ್ಯಾಸ ಅಂತನೂ ಅರ್ಥ ಇದೆ. ಅಧ್ಯಾತ್ಮ ಶಾಸ್ತ್ರಗಳ ಅಭ್ಯಾಸ, ಅದನ್ನ ಪ್ರತಿನಿತ್ಯ ಮಾಡಬೇಕು ಅಂತ ಪ್ರತ್ಯೇಕವಾದ ಸಾಧನೆ ಅದು. ಅಲ್ಲ, ಅಲ್ಲಿ ಶಾಸ್ತ್ರ ಅಭ್ಯಾಸ ಎಂಬಲ್ಲಿ ಕೂಡ ನಾಡಿ ಶೋಧನೆ ಬಂದಿರ್ತಲ್ಲ, ಪ್ರಾಣಾಯಾಮ ಎಲ್ಲ ಬಂದು ಶಾಸ್ತ್ರ ಅಭ್ಯಾಸದಲ್ಲಿ ಬರ್ತಲ್ಲ ನಿಮಗೆ ಅಲ್ವಾ? ಇಲ್ವಾ? ನಾವು ಸಂಧ್ಯಾವನ ಮಾಡ್ತೇವೆ, ಅದೇ ಶಾಸ್ತ್ರ ಅಭ್ಯಾಸ ಎಂಬುದು ನಾವೆಲ್ಲ ಧ್ಯಾನ ಮಾಡೋದು, ಧಾರಣ ಮಾಡೋದೆಲ್ಲ ಅದು ಬಂದ್ಬಿಡ್ತಲ್ಲ. ಅಲ್ಲಿ ಸ್ವಲ್ಪ ಬಿಡಿಸಿದ್ದಾರ ಇಲ್ಲವ ಅವರು? ಯಾವುದೇ ಕರ್ಮ ಮಾಡುವಾಗಲೂ ತಿಳಿದು ಮಾಡಬೇಕು, ಅದರಲ್ಲಿ ಶಾಸ್ತ್ರಾಭ್ಯಾಸ ಮೂಲಕವಾಗಿಯೇ ಬರುತ್ತೆ. ಶಾಸ್ತ್ರದ ಅಭ್ಯಾಸ ಅನ್ನೋದು ಒಂದು ಸಪ್ರೇಟ್ ಸಾಧನೆ, ಅದು ನಿತ್ಯ ಸ್ವಾಧ್ಯಾಯ ಪ್ರವಚನ ಅದಿರಬೇಕು ಅಂತ ಅರ್ಥ.
ಅಧ್ಯಾತ್ಮಯೋಗೇನ ವಿವಿಕ್ತ ಸೇವಯಾ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಧ್ಯಕ್ ಸಚ್ಛ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ ಸಂಪ್ರಮಾದೇನ ಜಯೇನ ವಾಚಾಂ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತೋ ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ. ಮುಂದೆ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಅಂತಾನೆ ಭಗವಂತ. ಎಲ್ಲ ಕಡೆಯಲ್ಲೂ ನಾನು ಇದ್ದೇನೆ ಅನ್ನೋದನ್ನ ಅನುಸಂಧಾನ ಮಾಡಬೇಕು. ಎಲ್ಲ ಕಡೆಯಲ್ಲೂ ನಾನಿದ್ದೇನೆ ಅಂತ ತಿಳ್ಕೊಳ್ಬೇಕು. ಒಂದು ನಿಮಿಷ. ಆಚಾರ್ಯ ಇದು ಮ್ಯೂಟ್ ಆಗೋಗಿದೆ. ಹರೇ ಶ್ರೀನಿವಾಸ. ಸರಿ, ನಿಮ್ದು ಮ್ಯೂಟ್ಲಿ ಇದೆ. ಬರ್ತಾರೆ, ಒಂದ್ ನಿಮಿಷ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರದ್ದು ಮ್ಯೂಟ್ ಆಗೋಗಿದೆ. ಅದೇ ಬರ್ತಾರೆ ಹೇಳಿದ್ರು, ಬರ್ತಾರೆ ಗುರುಗಳು. ಒಂದ್ ನಿಮಿಷ. ಓಕೆ ಓಕೆ ಓಕೆ. ಹರೇ ನಮಃ. ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಎಲ್ಲ ಕಡೆಯಲ್ಲೂ ಕೂಡ ನಾನು ಇದ್ದೇನೆ ಅಂತನ್ನೋದನ್ನ ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಸರ್ವತ್ರ ಮದ್ಭಾವ ವಿಚಕ್ಷಣ ಅಂದ್ರೆ ಭಗವಂತನ ಅನುಸಂಧಾನ. ಎಲ್ಲ ಕಡೆಯಲ್ಲೂ ನಾನಿದ್ದೇನೆ ಅನ್ನೋ ಅನುಸಂಧಾನ, ಅದು ಮರಿಬಾರದು. ಆಮೇಲೆ ನಾನು ಸರ್ವೋತ್ತಮ ಅನ್ನೋ ಜ್ಞಾನ ಇರಬೇಕು. ನಾನು ಸರ್ವೋತ್ತಮ, ನಾನು ಎಲ್ಲ ಕಡೆಯಲ್ಲೂ ಇದ್ದೇನೆ ಅನ್ನೋ ಅನುಸಂಧಾನವನ್ನ ಮಾಡ್ತಾ ಇರಬೇಕು. ಜೊತೆಗೆ ನನ್ನ ಗುಣಗಳನ್ನ, ಯೋಗ್ಯವಾದ ವಿಶೇಷ ಗುಣಗಳನ್ನೂ ತಿಳ್ಕೊಳ್ಬೇಕು.
ಅಂದ್ರೆ ಈಗ ಭಗವಂತ ಸರ್ವೋತ್ತಮ, ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತನ್ನೋದೇನಿದೆ ಇದೆಲ್ಲ ಸಾಮಾನ್ಯ ಜ್ಞಾನ. ವಿಶೇಷವಾದ ಗುಣಗಳೇನಿದ್ದಾವೆ ಅದನ್ನ ಯಥಾಯೋಗ್ಯವಾಗಿ ಅನುಸಂಧಾನ ಮಾಡಬೇಕು, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಅಂತ ಎರಡು. ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ, ಎಲ್ಲವನ್ನೂ ಅವನೇ ಮಾಡ್ತಾನೆ, ಇದು ಸಾಮಾನ್ಯ ಜ್ಞಾನ, ಇದು ಬೇಕು, ಇದು ಯಾವಾಗಲೂ ಇರಬೇಕು. ಜೊತೆಗೆ ವಿಜ್ಞಾನ ವಿರಾಜಿತೇನ ಅಂದ್ರೆ ಒಳ್ಳೊಳ್ಳೆ ವಿಶೇಷ ಗುಣಗಳು, ನನ್ನ ಯೋಗ್ಯವಾದ ವಿಶೇಷ ಗುಣಗಳೇನಿದ್ದಾವೆ ಆ ವಿಶೇಷ ಗುಣಗಳ ಅನುಸಂಧಾನ ಅದನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇರಬೇಕು. ಜಾಸ್ತಿ ಜಾಸ್ತಿ ವಿಶೇಷ ಗುಣಗಳ ಅನುಸಂಧಾನವನ್ನ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು, ವಿಶೇಷವಾದ ಗುಣಗಳನ್ನು ತಿಳ್ಕೊಳ್ಬೇಕು, ಧ್ಯಾನ ಮಾಡಬೇಕು. ಆಮೇಲೆ ವೈಷ್ಣವ ಸಿದ್ಧಾಂತ ಏನಿದೆ ಅದರಿಂದ ದೂರ ಹೋಗೋಂಥ ವಿಚಾರವನ್ನ ಯಾವತ್ತೂ ಮಾಡಬಾರದು. ಅದರಿಂದ ದೂರ ಸರಿಯೋದಿಲ್ಲ ಅನ್ನೋ ಒಂದು ಸ್ಥೈರ್ಯ ಯಾವಾಗಲೂ ಇರಬೇಕು. ಎಂಥ ಪರಿಸ್ಥಿತಿ ಬಂದರೂ ನಾನು ನನ್ನ ಈ ವೈಷ್ಣವ ಸಿದ್ಧಾಂತವನ್ನ ಬಿಡೋದಿಲ್ಲ, ಅದರಲ್ಲಿ ನನಗೆ ಸ್ಥಿರತೆ ಇದೆ ಅಂತ ಅಷ್ಟು ನಂಬಿಕೆ ವೈಷ್ಣವ ಸಿದ್ಧಾಂತದ ಮೇಲೆ ಇರಬೇಕು, ಸ್ಥೈರ್ಯ. ಯಾವಾಗಲೂ ಉತ್ತಮವಾದ ಗುಣಗಳನ್ನ ನಮ್ಮೊಳಗೆ ಬೆಳೆಸ್ಕೊಳ್ಬೇಕು. ಸತ್ವಗುಣ ಅದು ಉದ್ಭೂತ, ಚೆನ್ನಾಗಿ ಉದ್ಭೂತವಾದ ಉದ್ಭವ ಸತ್ವಯುಕ್ತ, ಒಳ್ಳೆ ಉದ್ಭೂತವಾದ ಸತ್ವಗುಣದಿಂದ ಕೂಡಿರಬೇಕು. ಸತ್ವಗುಣಗಳನ್ನು ಬೆಳೆಸ್ಕೊಳ್ಬೇಕು ನಮ್ಮೊಳಗೆ. ಈ ರೀತಿ ಮಾಡಿ ನಮ್ಮ ಈ ಲಿಂಗ ಶರೀರವನ್ನ ದೂರ ಮಾಡ್ಕೊಳ್ಬೇಕು ಅಂತ. ಲಿಂಗ ಶರೀರವನ್ನ ಯಾವ ರೀತಿ ನಾವು ದೂರ ಮಾಡ್ಕೊಳ್ಬೇಕು ಅನ್ಲಿಕ್ಕೆ ಇದುವರೆಗೂ ಕಾರಣಗಳನ್ನು ಹೇಳ್ತಾ ಇರೋದು. ಇದು ಅಹಂಕಾರದ ಕಾರ್ಯ. ಅಹಂಕಾರ ಕಾರ್ಯವಾಗಿರ್ತಕ್ಕಂತಹ ಲಿಂಗ ಶರೀರದ ಈ ಸಂಬಂಧ ಇಂದ್ರಿಯಗಳಿಂದ, ಅಹಂಕಾರ ಕಾರ್ಯದವಾದ ಇಂದ್ರಿಯಗಳಿಂದ ಕೂಡಿರ್ತಕ್ಕಂತಹ ಈ ಲಿಂಗ ಶರೀರವನ್ನ ದೂರ ಮಾಡಿಕೊಳ್ಳತಕ್ಕಂತಹ ಬಗೆ ಇದು ಅಂತ ಉಪದೇಶ ಮಾಡ್ತಾ ಇದ್ದಾನೆ ಈ ವೃಷಭ ತನ್ನ ಮಕ್ಕಳಿಗೆ. ಇಲ್ಲಿ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅಂತ ಇದೆ. ವಿಜ್ಞಾನ ವಿರಾಜಿತೇನ ಜ್ಞಾನೇನ ಅಂತನ್ನೋದಕ್ಕೆ ಬೇರೆ ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ ಅಂತ ಮೊದಲು ನೋಡೋಣ. ಶ್ರೀಧರೀಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ವಿಜ್ಞಾನ ಅಂದರೆ ಅನುಭವ, ಅನುಭವಜನಕವಾದ ಜ್ಞಾನ, ಅದು ಮೋಕ್ಷ ಸಾಧನ. ಅನುಭವದಿಂದ ಜ್ಞಾನ ವಿರಾಜಿತ ಆಗೋದು ಅಂದರೆ ವಿಜ್ಞಾನ ವಿರಾಜಿತ. ವಿರಾಜಿತ ಆಗೋದು ಅಂದರೆ ಶಾಸ್ತ್ರಜ್ಞಾನದಿಂದ ಅಪರೋಕ್ಷ ಅನುಭವ ಹುಟ್ಟೋದೇ ಹೊರತು ಬೇರೆ ಏನಿಲ್ಲ ಅಂತ ಈ ರೀತಿ ಹೇಳಿದ್ದಾರೆ. ಶಾಸ್ತ್ರಜ್ಞಾನದಿಂದ ಅಪರೋಕ್ಷ ಅನುಭವ ಹುಟ್ಟೋದೇನಿದೆ ಅದೇ ವಿಜ್ಞಾನ ವಿರಾಜಿತ. ಜ್ಞಾನ ಅನ್ನೋದು ವಿರಾಜಿತ ಆಗೋದು ಅಂದ್ರೆ ಹಾಗೆ, ಅಪರೋಕ್ಷ ಅನುಭವ ಶಾಸ್ತ್ರಜ್ಞಾನದಿಂದ ಅಂತ. ಆದರೆ ವಿರಾಜಿತ ಅಂತನ್ನಲ್ಲಿ ಭೂತಕಾಲಾರ್ಥದ ಪ್ರತ್ಯಯ ಇದೆ. ಅನುಭವ ಹುಟ್ಟಿದ ನಂತರವೇ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ ಹಾಗೆ ಆಯ್ತು. ಭೂತಕಾಲಾರ್ಥದ ಪ್ರತ್ಯಯ ವಿರಾಜಿತ ಅನ್ನೋಲ್ಲಿರೋದ್ರಿಂದ ತಪ್ರತ್ಯಯ, ಅದು ಭೂತಕಾಲದ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ವಿರಾಜಿತ ಅಂದ್ರೇನು? ಅನುಭವ ಹುಟ್ಟೋದು ಅಂತ ಅರ್ಥನೆ ಮಾಡಿದರೆ ನೀವು ಅನುಭವ ಹುಟ್ಟಿದ ನಂತರ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಹೇಳಿದ ಹಾಗೆ ಆಗ್ತದೆ. ಆದರೆ ವಸ್ತುತಃ ಅನುಭವ ಹುಟ್ಟಿದ ಮೇಲೆ ಜ್ಞಾನ ಇರೋದಿಲ್ಲ. ಅನುಭವ ಹುಟ್ಟೋದಕ್ಕಿಂತ ಮೊದಲು ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ ಅವರ ಪ್ರಕಾರ. ಹಾಗಾಗಿ ಅನುಭವದ್ವಾರ ಜ್ಞಾನ ಮೋಕ್ಷ ಸಾಧನ ಅಂತ ಹೇಳಬೇಕು. ಒಟ್ಟಿಗೆ ಅದು ಅನುಭವದ್ವಾರ ಜ್ಞಾನ ಮೋಕ್ಷಕ್ಕೆ ಸಾಧನ ಅಂತ. ಅನುಭವ ಅದು
ಜನಕ ಜ್ಞಾನೇನ ಅಂತಾನೆ ಹೇಳಬೇಕು. ಅನುಭವ ಜನಕ ಜ್ಞಾನೇನ, ಅನುಭವ ಜನಕವಾದ ಯಾವ ಜ್ಞಾನ ಇದೆ ಆ ಜ್ಞಾನದಿಂದ ಅಂತ ಹಿಂಗೆ ಹೇಳಬೇಕು. ಅನುಭವವನ್ನು ಹುಟ್ಟಿಸುವ ಜ್ಞಾನ, ಆ ಥರ ಹೇಳಬೇಕಾಗಿತ್ತು ಅವರ ಪ್ರಕಾರ. ವ್ಯಾಖ್ಯಾನ ಮಾಡೋದಾಗಿದ್ರೆ ಆ ಭಾಗವತ ಶ್ಲೋಕ ಅನುಭವ ವಿರಾಜಿತ ಜ್ಞಾನ ಅಂತ, ಅಲ್ಲಿ ವಿಜ್ಞಾನ ವಿರಾಜಿತೇನಂತಿದೆ ಭಾಗವತದಲ್ಲಿ. ಹಾಗಲ್ಲ, ಅನುಭವ ಜನಕ ಜ್ಞಾನೇನ ಅಂತ ಹೇಳಬೇಕು. ಅನುಭವ ವಿರಾಜಿತ ಜ್ಞಾನ ಅಂತ ಹೇಳೋದು ಸರಿಯಾಗೋದಿಲ್ಲ. ಮತ್ತೆ ಅದ್ವೈತ ಪ್ರಕಾರ ಜ್ಞಾನ ಅನುಭವ ಜನಕ ಅಲ್ಲವೇ ಅಲ್ಲ. ಅವರ ಪ್ರಕಾರ ಜ್ಞಾನವು ಅನುಭವ ಜನಕ ಅಂತ ಅವರು ಒಪ್ಪೋದಿಲ್ಲ. ಹಾಗಾಗಿ ಈ ಪದದಿಂದ, ಭಾಗವತದಲ್ಲಿರುವ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅಂತನ್ನೋ ಪದದಿಂದ ಅವರು ಹೇಳೋ ಅರ್ಥ ಅದು ಹೇಗೆ ಬಂತು ಅಂತ ವಿಚಾರ ಮಾಡಬೇಕಾಗ್ತದೆ. ಹಾಗೆ ಆ ಪದದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರ ಅರ್ಥ ಏನು ಅನ್ನೋದನ್ನ ಮಧ್ವಾಚಾರ್ಯರು ಸತ್ಯ ಸಂಹಿತಾ ವಾಕ್ಯ ಮತ್ತು ಅಧ್ಯಾತ್ಮ ವಚನ ಈ ಎರಡು ಪ್ರಮಾಣಗಳನ್ನು ಆಧಾರವಾಗಿ ಕೊಟ್ಟು ಅದರ ವಿಶೇಷವಾದ ಅರ್ಥಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಈ ಶ್ಲೋಕದ ಅಭಿಪ್ರಾಯವನ್ನ ಎರಡು ಗ್ರಂಥಗಳ ವಾಕ್ಯ, ಸತ್ಯ ಸಂಹಿತಾ ವಾಕ್ಯ ಮತ್ತು ಅಧ್ಯಾತ್ಮ ಗ್ರಂಥದ ವಾಕ್ಯ, ವಾಯುಪ್ರೋಕ್ತವಾದ ವಾಕ್ಯ ಮೊದಲಾದ ವಾಕ್ಯಗಳಿಂದ ತಿಳಿಸಿಕೊಡ್ತಾರೆ. ಅನೇಕ 4 ಗ್ರಂಥಗಳ ವಾಕ್ಯಗಳನ್ನು ಉದಾಹರಿಸ್ತಾರೆ ಈ ಸಂದರ್ಭದಲ್ಲಿ ಆಚಾರ್ಯರು. ಸರ್ವಸ್ಮಾದುತ್ತಮೋ ವಿಷ್ಣು ಇತಿ ಜ್ಞಾನಮುದಾಹೃತಂ ಪ್ರತಿಜೀವಂ ಯೇನ ಮುಕ್ತಿ ತದ್ವಿಜ್ಞಾನಂ ವಿದಾಮತಂ ಇತಿ ಚ ಅಂತ ಇದು ಒಂದು. ಇದು ಸತ್ಯ ಸಂಹಿತಾ. ಇತಿ ಚ ಅಂತ ಹಿಂದೆ ಸತ್ಯ ಸಂಹಿತಾ ವಾಕ್ಯ ಹೇಳಿದ್ದಾರೆ. ಇತಿ ಚ ಅಂತಂದ್ರೆ ಅದೇ ಸತ್ಯ ಸಂಹಿತಾದಲ್ಲಿ ಹೀಗೂ ಇದೆ. ಏನದು? ಸರ್ವಸ್ವಾದ್ ಉತ್ತಮೋ ವಿಷ್ಣು, ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ಅದೇ ನಿಜವಾದ ಜ್ಞಾನ ಅಂತ ಕರೆಸ್ಕೊಳ್ತದೆ. ಜ್ಞಾನಂ ಉದಾಹೃತಂ, ಜ್ಞಾನ ಅಂದ್ರೇ ವಿಷ್ಣು ಸರ್ವೋತ್ತಮತ್ವ ಜ್ಞಾನ. ಯಾವ ಜ್ಞಾನದಿಂದ ಜೀವನಿಗೆ ಮೋಕ್ಷ ಉಂಟಾಗ್ತದೋ ಆ ಜೀವನಿಗೆ ಆ ಜ್ಞಾನ ವಿಜ್ಞಾನ ಅಂತ ಕರೆಸ್ಕೊಳ್ತದೆ ಅಂತ ಇದು ಸತ್ಯ ಸಂಹಿತ ಹೇಳ್ತಾ ಇದೆ. ಸರ್ವಸ್ಮಾದ್ ಉತ್ತಮೋ ವಿಷ್ಣು ಅನ್ನೋ ಜ್ಞಾನದಿಂದ ಜೀವನಿಗೆ ಮೋಕ್ಷ ಉಂಟಾಗ್ತದೆ. ಸರ್ವೋತ್ತಮನಾದವನು ವಿಷ್ಣು ಅನ್ನೋ ಜ್ಞಾನದಿಂದಲೇ ಮೋಕ್ಷ. ಆದ್ರಿಂದ ಇದೇ ವಿಜ್ಞಾನ. ಮೋಕ್ಷ ಉಂಟಾಗಲಿಕ್ಕೆ ಯಾವ ಜ್ಞಾನ ಕಾರಣವೋ ಆ ಜ್ಞಾನವನ್ನು ವಿಜ್ಞಾನ ಅಂತ ಕರೀತಾರೆ. ಹಾಗಾಗಿ ಇದೇ ವಿಜ್ಞಾನ. ಏನ ಮುಕ್ತಿ ತದ್ವಿಜ್ಞಾನಂ ವಿದಾಮತಂ, ಯಾವ ಜ್ಞಾನದಿಂದ ಮೋಕ್ಷವಾಗ್ತದೋ ಅದು ಆ ಜ್ಞಾನ ವಿಜ್ಞಾನ ಅಂತ ಇದು ಜ್ಞಾನಿಗಳ ಮತ. ಹಾಗಾಗಿ ಸರ್ವಸ್ಮಾದುತ್ತಮೋ ವಿಷ್ಣು ಅಂತನ್ನೋ ಜ್ಞಾನವೇ ನಿಜವಾದ ಜ್ಞಾನ, ಅದರಿಂದಲೇ ಮೋಕ್ಷ ಆಗ್ತದೆ, ಆದ್ರಿಂದ ಅದೇ ವಿಜ್ಞಾನ ಅಂತ. ವಿಜ್ಞಾನ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಇದು ಸತ್ಯ ಸಂಹಿತಾ ವಾಕ್ಯ ತಿಳಿಸ್ತಾ ಇದೆ. ಹಾಗಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಬೇರೆ, ಮೋಕ್ಷಜನಕವಾದ ಜ್ಞಾನ ಬೇರೆ ಅಂತ ಇಲ್ಲ, ಹಾಗೆ ಹೇಳೋ ಅಭಿಪ್ರಾಯನೂ ಅಲ್ಲ. ಈ ವಿಷಯವನ್ನ ಅಧ್ಯಾತ್ಮ ಅಂತನ್ನೋ ವಾಕ್ಯ ಸ್ಪಷ್ಟಪಡಿಸುತ್ತೆ. ಅಧ್ಯಾತ್ಮ ಗ್ರಂಥದ ವಾಕ್ಯ ಜ್ಞಾನಂ ವಿಷ್ಣೋರುತ್ತಮತ್ವೇ ತದೇವ ಪ್ರತಿಪೂರುಷಂ ವಿಶೇಷೇಣ ತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್ ದ್ವಾತ್ರಿಂಶಲ್ಲಕ್ಷಣೈರ್ಯುಕ್ತಸ್ತೀಕ್ಷ್ಣ್ಯದಂಷ್ಟ್ರಸ್ಯ ಸೌಮ್ಯರ್ಕ್ ಘೋರರುಕ್ಚಾಪಿ ಪುರುಷಃ ಸ ಸರ್ವಜ್ಞ ಉದಾಹೃತಃ ಇತ್ಯಧ್ಯಾತ್ಮೇ. ಅಧ್ಯಾತ್ಮ ಗ್ರಂಥದ ವಾಕ್ಯ. ವಿಷ್ಣು ಸರ್ವೋತ್ತಮತ್ವದ ವಿಷಯದಲ್ಲಿ ಯಾವ ಜ್ಞಾನ ಇದೆಯೋ ಅದೇ ಜ್ಞಾನ ಆಯಾ ಜೀವರಿಗೆ ಉಪಾಸನೆಗೆ ಯೋಗ್ಯವಾದ ವಿಶೇಷ ಗುಣಗಳನ್ನೂ ವಿಷಯೀಕರಿಸ್ತಾ ಇದ್ರೆ ಅದು ಆ ಜೀವನಿಗೆ ವಿಜ್ಞಾನ ಅಂತ ಕರೆಸ್ಕೊಳ್ತದೆ. ವಿಷ್ಣು ಸರ್ವೋತ್ತಮತ್ವ ವಿಷಯದಲ್ಲಿ
ಯಾವ ಒಂದು ಜ್ಞಾನ ಇದೆಯಲ್ಲ ಅದೇ ಜ್ಞಾನ ಆ ಜೀವನ ಉಪಾಸನೆಗೆ ಯೋಗ್ಯವಾದ ವಿಶೇಷಣಗಳನ್ನ ವಿಷಯೀಕರಿಸ್ತಾ ಇದೆ ಅಂತ ಆದ್ರೆ, ಯಾಕೆಂದ್ರೆ ಪ್ರತಿಯೊಬ್ಬ ಜೀವರಿಗೂ ಕೂಡ ಅವರವರ ಉಪಾಸನೆ ಬೇರೆ ಬೇರೆನೆ. ಪ್ರತಿಯೊಬ್ಬ ಜೀವರ ಉಪಾಸನೆ ಬೇರೆ, ಅವರ ಉಪಾಸನೆಯಲ್ಲಿ ಬರ್ತಕ್ಕಂತಹ ವಿಶೇಷ ಗುಣಗಳು ಅವರವರ ಯೋಗ್ಯವಾದ ಗುಣಗಳೇ ಬರುತ್ತೆ. ಆ ವಿಶೇಷ ಗುಣಗಳನ್ನ, ಆ ಜೀವನಿಗೆ ಉಪಾಸನೆಗೆ ಯೋಗ್ಯವಾದ ವಿಶೇಷ ಗುಣಗಳನ್ನ ಆ ಜ್ಞಾನ ವಿಷಯೀಕರಿಸ್ತಾ ಇದೆ ಅಂತ ಆದರೆ ಅದು ವಿಜ್ಞಾನ ಆಗತ್ತೆ. ಅವ್ರ ಪ್ರಕಾರ ಅದು ವಿಜ್ಞಾನ. ಎಲ್ರಿಗೂ ವಿಜ್ಞಾನ ಒಂದೇ ಆಗೋದಿಲ್ಲ. ಈ ವಾಕ್ಯವನ್ನ ನೋಡಿದ್ರೆ ಹಾಗನ್ಸತ್ತೆ. ವಿಶೇಷೇಣತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್. ಯಾಕೆಂದ್ರೆ ಒಬ್ಬೊಬ್ಬರ ಉಪಾಸನೆಯೂ ಬೇರೆ ಬೇರೆನೆ. ಅವರವರ ಯೋಗ್ಯತಾನುಸಾರವಾದ ಉಪಾಸನೆ ಎಲ್ಲಿ ಆಯಾಯ ವಿಶೇಷ ಗುಣಗಳು ಬಂದಿತ್ತು ಅಂತಾದರೆ ಅವರಿಗೆ ವಿಜ್ಞಾನ ಅಂತ ಕರೆಸ್ಕೊಳ್ತದೆ. ಆ ವಿಶೇಷ ಗುಣಗಳು ಯಾವುದು, ಅದನ್ನು ಹೇಗೆ ನಾವು ತಿಳ್ಕೊಳ್ಳೋದು ಅಂದ್ರೆ ಅದು ಸರ್ವಜ್ಞರಾದ ಗುರುಗಳ ಉಪದೇಶದಿಂದ ತಿಳ್ಕೊಳ್ಬೇಕು. ಗುರುಗಳು ಅದನ್ನು ತಿಳ್ಕೊಂಡಿರ್ತಾರೆ. ಅವರು ನಮಗೆ ನಮ್ಮ ಯೋಗ್ಯತಾನುಸಾರವಾಗಿ ಅದನ್ನ ಉಪದೇಶ ಮಾಡ್ತಾರೆ. ವಿಶೇಷೇಣತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್. ಸರ್ವವಿತ್ ಅಂದ್ರೆ ಸರ್ವಜ್ಞರಾದಂತಹ ಗುರುಗಳು ಅದನ್ನು ತಿಳ್ಕೊಂಡಿರ್ತಾರೆ. ಶಿಷ್ಯರಿಗೆ ಯೋಗ್ಯವಾದ ವಿಶೇಷ ಗುಣಗಳು, ಉಪಾಸನೆಗೆ ಯೋಗ್ಯವಾದ ವಿಶೇಷ ಗುಣಗಳು ಯಾವುದು ಅನ್ನೋದನ್ನು ಅವರು ತಿಳ್ಕೊಂಡಿರ್ತಾರೆ. ಅವರು ಉಪದೇಶ ಮಾಡಿ ಆ ಉಪದೇಶದ ಮೂಲಕವಾಗಿ ನಾವು ಅವುಗಳನ್ನ ತಿಳ್ಕೊಳ್ಬೇಕು. ಯಾರದು ಗುರುಗಳು? ಸರ್ವಜ್ಞರಾದ ಗುರುಗಳು ಅಂದ್ರೆ ಯಾರು ಅಂತಂದ್ರೆ ಅದಕ್ಕೆ ದ್ವಾತ್ರಿಂಶಲ್ಲಕ್ಷಣೈರ್ಯುಕ್ತ ತೀಕ್ಷ್ಣದಂಷ್ಟಶ್ಚ ಸೌಮ್ಯರ್ಕ್ ಘೋರ ರುಕ್ಚಾಪಿ ಪುರುಷ ಸಸರ್ವಜ್ಞ ಉದಾಹೃತಃ. ಸರ್ವಜ್ಞರ ಲಕ್ಷಣವನ್ನ ಇಲ್ಲಿ ಹೇಳ್ತಾ ಇದೆ ಅಧ್ಯಾತ್ಮ ಗ್ರಂಥ. ಸರ್ವಜ್ಞರು ಅಂದ್ರೆ ಯಾರು ಅಂದ್ರೆ ದ್ವಾತ್ರಿಂಶಲ್ಲಕ್ಷಣಗಳಿಂದ ಕೂಡಿರ್ತಾರೆ. 32 ಲಕ್ಷಣಗಳು ಇರಬೇಕು. ಅವರ ಹಲ್ಲುಗಳು ತೀಕ್ಷ್ಣವಾಗಿರಬೇಕು. ಮೈ ಕಾಂತಿ ಅದು ಭಕ್ತರಿಗೆ ನೋಡ್ಲಿಕ್ಕೆ ಸೌಮ್ಯವಾಗಿರಬೇಕು. ಗುರುಗಳನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನ್ಸತ್ತೆ, ಅಂತಹ ಮೈ ಕಾಂತಿ. ಆದರೆ ಯಾರು ದ್ವೇಷಿಗಳಿದ್ದಾರೋ, ಅಭಕ್ತರು, ವಿಷ್ಣು ದ್ವೇಷಿಗಳು ಯಾರಿರ್ತಾರಲ್ಲ, ಅವೈಷ್ಣವರು, ಅವರಿಗೆ ಘೋರವಾಗಿ ಕಾಣಿಸ್ತಾರೆ. ಸಜ್ಜನರಿಗೆ, ಭಕ್ತರಿಗೆ ಸೌಮ್ಯವಾಗಿ ಕಾಣಿಸ್ತಾ ಇರ್ತಾರೆ, ಒಳ್ಳೆ ಆನಂದದಾಯಕವಾಗಿ ಕಾಣಿಸ್ತಾ ಇರ್ತಾರೆ, ಅಂತಹ ಮೈಕಾಂತಿ. ಅದೇ ವಿಷ್ಣು ದ್ವೇಷಿಗಳಿಗೆ ಅವರು ಘೋರವಾಗಿ ಕಾಣಿಸ್ತಾ ಇರ್ತಾರೆ. ಅಂಥ ಪುರುಷರನ್ನ ಸರ್ವಜ್ಞ ಅಂತ ಕರೀತಾರಂತೆ. ಇದು ಅಧ್ಯಾತ್ಮ ಗ್ರಂಥ ಹೇಳ್ತಾ ಇದೆ. ಘೋರ ರುಕ್ಚಾಪಿ ಪುರುಷ ಸಸರ್ವಜ್ಞ ಉದಾಹೃತಃ ದ್ವಾತ್ರಿಂಶಲ್ಲಕ್ಷಣೈರ್ಯುಕ್ತ ತೀಕ್ಷ್ಣದಂಷ್ಟಶ್ಚ ಸೌಮ್ಯರ್ಕ್ ಘೋರ ರುಕ್ಚಾಪಿ ಪುರುಷ ಸಸರ್ವಜ್ಞ ಉದಾಹೃತಃ ಅಂತ. ಸರ್ವಜ್ಞರು ಅಂದ್ರೆ ಗುರುಗಳು ಹೀಗಿರ್ತಾರೆ ಅಂತ. 32 ಲಕ್ಷಣಗಳಿರುತ್ತೆ. ಅವರ ಹಲ್ಲುಗಳು ತೀಕ್ಷ್ಣವಾಗಿರ್ತವೆ. ಅವರ ಒಂದು ಕಾಂತಿ ಸಜ್ಜನರಿಗೆ, ಭಕ್ತರಿಗೆ ಸೌಮ್ಯವಾದ ಕಾಂತಿ. ವಿಷ್ಣು ದ್ವೇಷಿಗಳಿಗೆ, ಅಭಕ್ತರು ಯಾರಿದ್ದಾರೆ ಅವರಿಗೆ ಘೋರವಾದ ಕಾಂತಿ, ಘೋರವಾಗಿ ಕಾಣಿಸ್ತಾರೆ. ಇಂತಹ ಪುರುಷ ಸರ್ವಜ್ಞ ಅಂತ ಕರೆಸ್ಕೊಳ್ತಾರೆ ಅಂತ ಈ ಅಧ್ಯಾತ್ಮ ಗ್ರಂಥದಲ್ಲಿ ಹೇಳಿದ ಈ ಲಕ್ಷಣ ಇದು ಮಧ್ವಾಚಾರ್ಯರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇತ್ತು. ಇದನ್ನ ಸುಮಧ್ವ ವಿಜಯದಲ್ಲಿ ದಾಖಲೆ ಮಾಡಿದ್ದಾರೆ. ಆಚಾರ್ಯರು ಭಕ್ತರಿಗೆ ಸೌಮ್ಯವಾಗಿ ಕಾಣಿಸ್ತಾ ಇದ್ರಂತೆ, ಆನಂದದಾಯಕರಾಗಿದ್ರಂತೆ. ಆಚಾರ್ಯರ ಆ ಮೈಕಾಂತಿ ಅವರನ್ನು ನೋಡ್ತಾ ಇದ್ರೆ ಎಲ್ಲ ಸಜ್ಜನರಿಗೂ ಕೂಡ ಆನಂದ ಆಗ್ತಾ ಇತ್ತು, ನೋಡಬೇಕು ಅಂತ ಅನಿಸ್ತಾ ಇತ್ತು. ಎಷ್ಟೋ ಭಕ್ತರಿಗೆ ಆಚಾರ್ಯರು ಬರ್ತಾ ಇದ್ರೆ ನೋಡ್ತಾ ಇರೋ ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಕೊರಗು ಯಾರಿಗಿತ್ತೋ ಅಂಥವರಿಗೆ ಬೇಕಂತಲೇ ಆಚಾರ್ಯರು ತಮ್ಮ ದೇಹವನ್ನು ದೊಡ್ಡದು ಮಾಡಿ ದೂರದಲ್ಲಿರೋರಿಗೂ ಕೂಡ ಕಾಣೋ ಹಾಗೆ ದರ್ಶನವನ್ನ ಕೊಟ್ಟರು ಅಂತ ಹೀಗೆಲ್ಲ ಸುಮಧ್ವಜದಲ್ಲಿ ಬರುತ್ತೆ. ಅವರ ಮೇಲಿನ ಒಂದು ಕಾರುಣ್ಯದಿಂದ ಸ್ವಲ್ಪ ತಮ್ಮ ದೇಹವನ್ನ ಎತ್ತರ ಮಾಡಿ ಅವರಿಗೂ ದೂರದಲ್ಲಿರೋರಿಗೂ ಬಹಳ ಕಷ್ಟಪಟ್ಟು ನೋಡಬೇಕು ಅಂತನ್ನೋ ಆಸಕ್ತರಿಗೂ ಕೂಡ ದರ್ಶನವನ್ನ ಕೊಟ್ಟರು ಅಂತ. ಅದೇ ಕೆಲವರಿಗೆ ಆಚಾರ್ಯರನ್ನ ನೋಡಿದರೆ ತಾಕು ಅವರಿಗೆ ಮೈಯೆಲ್ಲ ಉರಿತಾ ಇತ್ತು,
ಘೋರವಾಗಿ ಕಾಣಿಸ್ತಾ ಇದ್ರಂತೆ. ಇದೇ ಆಚಾರ್ಯರು ಕೆಲವರಿಗೆ ಘೋರವಾಗಿ ಕಾಣಿಸ್ತಾ ಇದ್ರು, ಕೆಲವರಿಗೆ ಸೌಮ್ಯ ಕಾಂತಿಯಿಂದ ಕಾಣಿಸ್ತಾ ಇದ್ರು. ಎರಡೂ ಒಂದೇ ಏಕಕಾಲದಲ್ಲಿ, ಮತ್ತೆ ಬೇರೆ ಬೇರೆ ಸಮಯ ಅಲ್ಲ, ಏಕಕಾಲದಲ್ಲಿ ದುಷ್ಟರು ಯಾರಿದ್ದಾರೆ ಅವೈಷ್ಣವರು, ವಿಷ್ಣು ದ್ವೇಷಿಗಳು, ಅವರಿಗೆ ಘೋರವಾಗಿ ಕಾಣಿಸ್ತಾ ಇದ್ರು. ಸಜ್ಜನರಿಗೆ ಸೌಮ್ಯ ಕಾಂತಿಯಿಂದ ಹೊಳಿತಾ ಇದ್ರು ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಸರ್ವಜ್ಞರು, ಸರ್ವಜ್ಞಾಚಾರ್ಯರು ಅಂದ್ರೆ ಮಧ್ವಾಚಾರ್ಯರು. ಅವರಿಗೆ 32 ಲಕ್ಷಣಗಳು ಕೂಡ ಇತ್ತು. 32 ಲಕ್ಷಣ ಬೇರೆ ಇನ್ಯಾರಿಗೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ರುಜುಗಳಿಗೆ ಮಾತ್ರ 32 ಲಕ್ಷಣ, ರುದ್ರದೇವರಿಗೆ 32 ಲಕ್ಷಣ ಇಲ್ಲ. ಹಾಗಾಗಿ ರುಜು ದೇವತೆಗಳಿಗೆ ಮಾತ್ರ 32 ಲಕ್ಷಣಗಳಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಸರ್ವಜ್ಞಾಚಾರ್ಯರು ಅಂದ್ರೆ ಆಚಾರ್ಯರು ಮಾತ್ರ, ಅವರೇ ನಿಜವಾದ ಗುರುಗಳು. ಅಧ್ಯಾತ್ಮ ಗ್ರಂಥ ಹೇಳುವ ಲಕ್ಷಣ ಇದು. ಷಣ್ಣವತ್ಯಂಗುಲೋ ಯಸ್ತು ನೆಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತಃ ಸದೇವೈರಪಿ ಪೂಜ್ಯತೆ ಇತಿ ವಾಯು ಪ್ರೋಕ್ತೆ. ಇನ್ನೊಂದು ಲಕ್ಷಣ, ಈ 32 ಲಕ್ಷಣ ಯಾವ್ದ್ಯಾವುದು, 32 ಲಕ್ಷಣಗಳು ಒಬ್ಬರಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಈ ವಾಯು ಪುರಾಣದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. 32 ಲಕ್ಷಣಗಳು, ಅವನ ಎತ್ತರ ಮತ್ತು ಅವರ ಬೆರಳುಗಳ ಅಳತೆ ಎಷ್ಟೆಷ್ಟು ಇರಬೇಕು, 96 ಅಂಗುಲ ಇರಬೇಕು. ಅವನ ಪಾದದ ಅಳತೆಯಲ್ಲಿ 7 ಪಾದಗಳಷ್ಟು ಇರಬೇಕು. ಅವನ ಕೈ ಅಳತೆಯಲ್ಲಿ 4 ಹಸ್ತ ಪ್ರಮಾಣ ಇರಬೇಕು. ನೆಗ್ರೋಧ ಪರಿಮಂಡಲನಾಗಿರಬೇಕು ಅಂತ. ಹೀಗೆ 32 ಲಕ್ಷಣ ಯಾರಲ್ಲಿದೆಯೋ ಅಂಥವರು ದೇವತೆಗಳಿಂದಲೂ ಕೂಡ ಪೂಜ್ಯರಾಗ್ತಾರೆ ಅಂತ ವಾಯುಪ್ರೋಕ್ತದಲ್ಲಿ ಹೇಳಿದ್ದಾರೆ. ನೆಗ್ರೋಧ ಪರಿಮಂಡಲ ಅಂದ್ರೆ ಏನು ಅನ್ನೋದಕ್ಕೆ ಅಲ್ಲೇ ವಾಯುಪ್ರೋಕ್ತದಲ್ಲೇನೆ ನೆಗ್ರೋಧ ಮಂಡಲೋ ವ್ಯಾಮೋ ಬಾಹು ನೆಗ್ರೋಧ ಉಚ್ಯತೆ ಇತಿಚ ಅಂತ ನೆಗ್ರೋಧ ಪರಿಮಂಡಲ ಇರಬೇಕು ಅಂತ ಅಲ್ಲಿ ಹೇಳಿದ್ದಾರೆ. ಅದರ ವಿವರಣೆಯನ್ನು ಅದೇ ವಾಯುಪ್ರೋಕ್ತದಲ್ಲೇನೆ ಮತ್ತೊಂದು ಕಡೆಯಲ್ಲಿ ನೆಗ್ರೋಧ ಪರಿಮಂಡಲ ಅಂದ್ರೆ 1 ಮಾರು ಎತ್ತರ ಅಂತ ಅರ್ಥ. 1 ಮಾರು ಎತ್ತರದವನಾಗಿರಬೇಕು ಅಂತ. ಯಾಕೆಂದ್ರೆ ತೋಳುಗಳು 2 ನೆಗ್ರೋಧ ಅಂತ ಕರೆಸ್ಕೊಳ್ತಾವೆ. ಆದ್ರಿಂದ ನೆಗ್ರೋಧ ಪರಿಮಂಡಲ ಅಂದ್ರೆ 1 ಮಾರು ಎತ್ತರದವರಾಗಿರಬೇಕು ಅಂತ ಆ ರೀತಿ ಅರ್ಥವನ್ನ ಅಲ್ಲಿ ಹೇಳ್ತಾರೆ. ಈ ರೀತಿ ಲಕ್ಷಣ 32 ಲಕ್ಷಣಗಳು, ಅದು ಯಾರಲ್ಲಿ ಇದೆಯೋ ಅವರನ್ನ ಸರ್ವಜ್ಞರು ಅಂತ ಕರೀತಾರೆ. ಇಂತಹ ಸರ್ವಜ್ಞರಾದ ಗುರುಗಳಿಗೆ ಅದು ಗೊತ್ತಿರ್ತದೆ, ಶಿಷ್ಯರ ಉಪಾಸನೆಗೆ ಯೋಗ್ಯವಾದ ಗುಣಗಳು ಎಷ್ಟು, ಯಾರ್ಯಾರು ಎಷ್ಟೆಷ್ಟು ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತನ್ನೋದು ಆ ಗುರುಗಳಿಗೆ ಗೊತ್ತಿರ್ತದೆ. ಆ ಗುರುಗಳ ಮೂಲಕವಾಗಿ ಉಪದೇಶವನ್ನು ಪಡ್ಕೊಂಡು ಶಿಷ್ಯರಾದವರು ಭಗವಂತನ ಆ ವಿಶೇಷವಾದ ಗುಣಗಳನ್ನು ಕೂಡ ತಿಳ್ಕೊಳ್ಬೇಕು ಅಂತ ಹೀಗೆ ಅಭಿಪ್ರಾಯ. ಇದನ್ನೇ ಜ್ಞಾನ ವಿಜ್ಞಾನ ವಿರಾಜಿತೇನ, ಜ್ಞಾನೇನ ವಿಜ್ಞಾನ ವಿರಾಜಿತೇನ ಅನ್ನೋ ಪದದಿಂದ ಭಾಗವತದಲ್ಲಿ ಹೇಳಿದ್ದಾರೆ. ಅದಲ್ಲದೆ ಸಾಮಾನ್ಯ ಗುಣಗಳನ್ನು ಎಲ್ಲರೂ ಉಪಾಸನೆ ಮಾಡಬೇಕು. ಸಾಮಾನ್ಯ ಗುಣಗಳು ಅಂದ್ರೆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ ಅನ್ನೋ ಅನುಸಂಧಾನ, ಆ ವಿಷ್ಣು ಸರ್ವೋತ್ತಮ ಅಂತನ್ನೋ ಜ್ಞಾನ, ಇದೆಲ್ಲ ಸಾಮಾನ್ಯ ಗುಣಗಳು, ಸಾಮಾನ್ಯ ಉಪಾಸನೆ, ಇದೆಲ್ಲರೂ ಮಾಡಬೇಕಾದದ್ದು. ವಿಶೇಷವಾಗಿ ಅವರವರ ಯೋಗ್ಯತಾನುಸಾರವಾಗಿ ಗುರುಗಳ ಮೂಲಕವಾಗಿ ತಿಳಿದು ವಿಶೇಷ ಭಗವಂತನ ಗುಣಗಳನ್ನ ತಿಳ್ಕೊಳ್ಬೇಕು, ಉಪಾಸನೆ ಮಾಡಬೇಕು. ಆ ರೀತಿ ತಿಳ್ಕೊಂಡು ಧ್ಯಾನ ಮಾಡಬೇಕು. ಧೃತಿ ಉದ್ಭವ ಸತ್ವಯುಕ್ತ. ಧೃತಿ ಅಂತಂದ್ರೆ ಹಿಂದೆ ಹೇಳಿದ ಹಾಗೆ ವೈಷ್ಣವ ಸಿದ್ಧಾಂತದಿಂದ ಚ್ಯುತಿ ಇರಬಾರ್ದು. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ನಾನು ಈ ಒಂದು ವೈಷ್ಣವ ಸಿದ್ಧಾಂತದಿಂದ ದೂರ ಸರಿಯೋದಿಲ್ಲ ಅನ್ನೋ ಸ್ಥೈರ್ಯ ಇರಬೇಕು. ಅದು ಧೃತಿ. ಒಳ್ಳೆ ಸತ್ವ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕು. ಇದೆಲ್ಲ ಮಾಡ್ತಾ ಇದ್ರೆ ಆವಾಗ ಲಿಂಗಂ ವ್ಯಪೋಹೇತ್, ಈ ಅಹಮಾಖ್ಯಂ ಅಂದ್ರೆ ಅಹಂಕಾರದ ಕಾರ್ಯ,
ಅಹಂಕಾರದ ಕಾರ್ಯವಾಗಿರ್ತಕ್ಕಂತಹ ಈ ಇಂದ್ರಿಯಗಳಿಂದ ಕೂಡಿದ ಲಿಂಗ ಶರೀರ ಏನಿದೆ, ಆ ಇಂದ್ರಿಯಗಳಿಂದ ಕೂಡಿದ ಲಿಂಗ ಶರೀರವನ್ನ ದೂರ ಮಾಡಿಕೊಳ್ಳಬಹುದು ಅಂತ ಹೀಗೆ ವೃಷಭನಾಮಕನಾದ ಭಗವಂತ ತನ್ನ ಮಕ್ಕಳಿಗೆ ಲಿಂಗ ಶರೀರ ಭಂಗ ಮಾಡ್ಕೊಳ್ತಕ್ಕಂತಹ ವಿಧಾನವನ್ನ, ಅಂದ್ರೆ ಮೋಕ್ಷಕ್ಕೆ ಬೇಕಾಗುವ ದಾರಿಯನ್ನ ತೋರಿಸಿ ಉಪದೇಶ ಮಾಡ್ತಾ ಇದ್ದಾನೆ. ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಯೋಗೇನ ಧೃತ್ಯುದ್ಭವ ಸತ್ವಯುಕ್ತೋ ಲಿಂಗಂ ವ್ಯಪೋಹೇತ್ ಕುಶಲೋಹಮಾಖ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಾರಾಯಣ ಎರಡು ಪ್ರಶ್ನೆ ಆಚಾರ್ಯ. ಒಂದು ಮಾರು ಅಂದ್ರೆ ಮಾರುಂಬ ಶಬ್ದಕ್ಕೆ ಏನಂತ? ಒಂದು ಮಾರುದ್ದ ಅಂದ್ರೆ ಎಷ್ಟು? ಒಂದು ಮಾರು, ಈ ಹೂವೆಲ್ಲ ಅಳಿಬೇಕಾರೆ ಒಂದು ಮಾರು ಅಂತಾರೆ. ಓಕೆ. ಒಂದು ಮಾರು ಅಂದ್ರೆ ಎಷ್ಟು? ಅದು ಅವ್ರವ್ರ ಕೈಗೆ ತಕ್ಕಂಗ ಬರೋದಿಲ್ಲ ಅದು. ಇದು ಮೊಳ. ಒಂದು ಮಾರು ಅಂದ್ರೆ ಕೈ ಇದ್ರ ತನಕ ಬರುತ್ತೆ, ಹಿಡಿದ ಭುಜದವರೆಗೂ ಎಳಿಬೇಕು. ಒಂದು ಕೈ ಫುಲ್ ನಮ್ಮ ಭುಜದವರೆಗೆ. ಕೈ ಕೈನ ಈ ತುದಿಯಿಂದ ಆ ತುದಿ ತನಕ, ಇನ್ನೊಂದು ಕೈ ತುದಿ ತನಕ, ಬಲಗೈ ತುದಿಯಿಂದ ಎಡ ತುದಿ ತನಕ ಒಂದು ಮಾರೋದು. ಅதாவது ಒಂದು ಕೈನ ಸ್ಪ್ರೆಡ್ ಮಾಡಿ ಇಟ್ಟ ಒಂದು ತುದಿಯಿಂದ ಆ ತುದಿ ಮುಟ್ಟುವ ನಿಮಗೆ. ಹೌದು, ಅದು 4 ಮೊಳ ಆಗ್ತದೆ. 4 ಮೊಳ ಒಂದು ಮಾರ ಆಗತ್ತೆ ಲೆಕ್ಕ. 4 ಮೊಳ ಬರುತ್ತೆ. 1 2 3 4. ಅದೇ ಈ ಎಡಗಡೆ ಭುಜದಿಂದ ಬಲಗಡೆ ಕೈ ತುದಿವರೆಗೆ. ಆಚಾರ್ಯ ಎದೆನೂ ಸೇರ್ಕೊಳತ್ತೆ. 5 ಮೊಳ ಆಗತ್ತೆ. ಎದೆನೂ ಸೇರ್ಕೊಳತ್ತೆ. ಅದೇ ಹೇಳಿದ್ದು, ಎಡಗಡೆ ಭುಜದಿಂದ ಎಡಗಡೆ ಭುಜದಿಂದ ಬಲಗಡೆ ಕೈ ತುದಿವರೆಗೆ. ಹೌದು, ಹಾಗೆ ಅಳಿತಾ ಇದ್ದದ್ದು ನಾನು ನೋಡಿದ್ದೇನೆ. ಒಂದು ಎಡಗೈ ತುದಿಯಿಂದ ಬಲಗೈ ತುದಿಯವರೆಗೆ ಅದು ಆಕ್ಚುಲಿ ಮಾರು. ಎರಡು ಕೈ ಆಯ್ತು ಅವಾಗ. ಹೌದು, 2 ಕೈ. ಅದನ್ನ ಅವರು ಈಗ ಉಳಿಸೋ ಲೆಕ್ಕದಲ್ಲಿ ಅದನ್ನ ತೋರ್ಸಲ್ಲ, ಪೂರ ಅರ್ಧಂಬರ್ಧ ಮಾಡ್ತಾರ ಅದನ್ನ. ಮಾರು ಅಂತ ಕೊಟ್ರು ಮಾರಿರಲ್ಲ ಅದು. ಹಾಗಾದ್ರೆ ಅವಾಗ 4 ಅಲ್ಲ 5 ಮೊಳ ಆಗತ್ತೆ. 5 ಮೊಳ ಆಗತ್ತೆ ಅಲ್ವಾ? ಅಲ್ಲ 4 ಮೊಳ ಗುರುಗಳೇ. ಇಲ್ಲ, ಈಗ 1 ಮೊಳ ಅಂದ್ರೆ ನಮಗೆ ಮೊಣಕೈ ತನಕ, ಅಲ್ಲಿಂದ ಭುಜ ತನಕ 2 ಮಾರ ಆಗತ್ತೆ. ಮಧ್ಯದಲ್ಲಿ ದೇಹದ ಒಂದು ಮೊಳ ಬರುತ್ತಲ್ಲ, ದೇಹದ ಭಾಗ ಇದೆಯಲ್ಲ, ಅರ್ಧ ಈ ಕಡೆಗೆ ಅರ್ಧ ಆ ಕಡೆಗೆ ಬರುತ್ತೆ ಗುರುಗಳೇ ಮೊಳ ಅಂತಂದಾಗ. ಹೌದು, ಮೊಣಕೈಯಿಂದ ಅರ್ಧ ಭುಜ ತನಕ, ಅರ್ಧ ಇರೋ ತನಕ 1 ಮೊಳ ಬರುತ್ತೆ. ಇನ್ನರ್ಧ ಈ ಕಡೆ ಎಡಗಡೆ ಇದಕ್ಕೆ ಅರ್ಧ 1 ಮೊಳ ಬರುತ್ತೆ. ಒಟ್ಟು 4 ಮೊಳನ 4 ಮೊಳ. ಕರೆಕ್ಟ್. ನಿಮಗೆ ಅರ್ಧ ಹೃದಯ ನಮ್ಮ ಕೈಯಲ್ಲಿ ಬಂದು ಸ್ವಲ್ಪ ಅರ್ಧ ಬರುತ್ತೆ ಇಲ್ಲವಾ? ಅದು 1 ಮೊಳ. ಕರೆಕ್ಟ್. ಕುತ್ತಿಗೆ ತನಕ, ಆ ಕಡೆ ಕುತ್ತಿಗೆ ತನಕ, ಅರ್ಧ ಕುತ್ತಿಗೆ ತನಕ ಇನ್ನೊಂದು, ಒಟ್ಟು 4 ಮೊಳ ಬರುತ್ತೆ. ಒಂದು ಮಾರು ಅಂದ್ರೆ 4 ಮೊಳ. ಹಾಗಾದ್ರೆ ಈಗ ಅಡಿ ಅಂತಾರಲ್ಲ, ಸ್ಕ್ವೇರ್ ಫೀಟ್, ಆ ತರ ಲೆಕ್ಕ ಹಿಡಿಯೋದಾದ್ರೆ 4 ಸ್ಕ್ವೇರ್ ಫೀಟಾ? 1 ಮೊಳ ಅಂದ್ರೆ 1 ಸ್ಕ್ವೇರ್ ಫೀಟಾ? ಸ್ಕ್ವೇರ್ ಫೀಟ್ 4 ಅರ್ಥ ಬರೋಕು ರೈಟ್? ಅಷ್ಟೇ, ಹೆಚ್ಚು ಕಡಿಮೆ ಅಷ್ಟೇ ಬರುತ್ತೆ ಸ್ಕ್ವೇರ್ ಫೀಟ್. ಅದು ಒಂದು ಮಾರು. 2 ಕೈನು ಬಿಚ್ಚಿ ಇಟ್ಕೊಂಡ್ರೆ ಅಗಲವಾಗಿ ಅದೊಂದು ಮಾರು. ಸರಿ. ಆಮೇಲೆ ಆಚಾರ ಇಲ್ಲಿ ಬಂದು ಈ 32 ಲಕ್ಷಣ, ರುದ್ರೇ ತಗೊಂಡು 22 ಲಕ್ಷಣ. ಇದು ಬಂದು ವಿಶ್ವಗುರುವೋಡ ಲಕ್ಷಣ ಇಲ್ಲಿ ಹೇಳ್ತಾರೆ ನಿಮ್ಮಲ್ಲಿ. ಹೌದು, ಸರ್ವಜ್ಞರ ಲಕ್ಷಣ ಇದು. ಸರ್ವಜ್ಞರ ಲಕ್ಷಣ ಇದು ಹೇಳ್ತಾ ಇರೋದೇ ಸರ್ವಜ್ಞ ಲಕ್ಷಣ ಅಂತ. ಸರಿ, ಸರ್ವಜ್ಞ ಲಕ್ಷಣ ಹೇಳಿಟ್ಟು ಅವರು ಬಂದು ನಮಗೆ ಬಂದು ತೋರ್ಸಾರ ನಿಮಗೆ ದಾರಿ? ಅವರ ಉಪದೇಶಾನುಸಾರವಾಗಿ ನಡಿಬೇಕು. ಅವರಿಗೆ ಪ್ರತಿಯೊಬ್ಬ ಜೀವರದ್ದು ಯೋಗ್ಯತೆ ಗೊತ್ತಿರುತ್ತೆ. ಆ ಯೋಗ್ಯತಾನುಸಾರವಾಗಿ ಉಪದೇಶ ಅವ್ರು ಮಾಡ್ತಾರೆ. ಅವರೇ ಡೈರೆಕ್ಟ್ ಆಗಿ ಮಾಡಾರಲ್ಲ, ಯಾರ ಮೂಲಕ ಮಾಡ್ತಾರೆ? ಹೆಂಗೆ ತಗೊಂಡ್ಬೋದು? ಅವ್ರು ಡೈರೆಕ್ಟ್ ಆಗಿ ಎಲ್ರಿಗೂ ಸಿಗಲ್ಲ, ಅದೇ ಕಷ್ಟ. ಆದ್ರೆ ಕೆಲವು ಗುರುಗಳ ಮೂಲಕವಾಗಿ ಬರುತ್ತೆ ಮೊದಲು, ಅದು ಪರೋಕ್ಷ ಜ್ಞಾನ. ಪ್ರತಿಯೊಬ್ಬರಿಗೂ ಒಬ್ಬ ನಿಯತ ಗುರುಗಳು ಅಂತ ಇರ್ತಾರೆ. ಆಮೇಲೆ ಆ ಗುರುಗಳ ಮೂಲಕವಾಗಿ ಉಪದೇಶ ಮಾಡಿಸ್ತಾರೆ. ಇದು ಹೇಳಿ ಲಕ್ಷಣವೇ ನಾವು 8ನೇ ಶ್ಲೋಕ ಕೂಡ ನೋಡಿದ್ವಿ. ಗಾಂಪಿದೆ ಪುಂಸಗ ಸ್ತ್ರೀಯ ತಿಲಬಂದ್ರಿಯ ಬಂದು ಗಂಡ ಹೆಂಡತಿ ಕೂಡ ಒಂದು ಸಾಧನೆ ನಡೀತಾ, ಸಿಲಬಂದ್ರಿಯ ಬಂದು ಆ ತರ ಇಲ್ಲ
ಅದು ಹೆಂಗ ಯಾರಿಗೆ ಗೊತ್ತು ಅಂದ್ರೆ ನಾವು ವಿಶೇಷಂಶ ವಿದೋಹೋ ವಿದುಹು ನಾವು ನೋಡಿರೋ ಅಲ್ಲಿ ಬಂದು ಅದು ಕೂಡ ಅಷ್ಟೇ. ಅದು ಬೇರೆಯವ್ರಿಗೂ ಗೊತ್ತಾಗ್ಬೋದು, ಸರ್ವಜ್ಞಾಚಾರ್ಯಗೆ ಅಂತಾನೆ ಏನಿಲ್ಲ, ಬೇರೆ ಗುರುಗಳಿಗೂ ಗೊತ್ತಾಗ್ಬೋದು ಅದು. ಓಕೆ ಓಕೆ. ನಾವು ನೋಡಿದ ಈ ಧೃತಿ ಹೇಳಿರ್ಲಿ ನೀನು, ಈ ಬೃಹದಾರಣ್ಯ ಉಪನಿಷತ್తుಲಿ ಬಂದು ಸಪ್ತಾಹ್ನ ಪ್ರಕಾರದಲ್ಲಿ ಬಂದು ಈ ಮನಸ್ಸೋಡ ಪ್ರಭಾವ ಅದರಲ್ಲಿ ಸ್ವಲ್ಪ ಸಂಕಲ್ಪ, ವಿಚಿಕಲ್ಪ, ಶ್ರದ್ಧಾ, ಅಶ್ರದ್ಧಾ, ಧೃತಿ, ಅಧೃತಿ, ಹ್ರೀಹಿ, ದೀಹಿ ಅದೆಲ್ಲ ಬರ್ತದೆ ನಿಮಗೆ. ಭೀತಿ, ಅಲ್ಲಿ ಭೀತಿ ಅಂದ್ರೆ ದೇವರನ್ನ ವಿಷ್ಣು ಸರ್ವೋತ್ತಮ ಇಲ್ಲ ಎಂಬ ಒಂದು ಭೀತಿ ಬರಬೇಕು. ನಾವು ಅದನ್ನ ಹಂಗೆ ನೆನೆಸಿದ್ರೆ ಅಂತ ಬಂದು ನೆನೆಸಿಕೊಡುದು ಹಂಗೆ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಸೊ ಅಲ್ಲಿ ಇರೋದ್ರೆ ಇಲ್ಲಿ ಹೇಳ್ತಾರೆ ವೇದ ಸಮಾನ ಅಂದ್ರೆ ಅಲ್ಲಿ ತೊಂದು ಇಲ್ಲಿ ಹೇಳ್ತಾರೆ ಅಂತ ತಗೊಬೇಕ. ಹೌದೌದು, ಇದ್ರ ಜೊತೆಗೆ ಅದೆಲ್ಲ ಸೇರಿಸ್ಕೊಳ್ಬೇಕು. ಎಲ್ಲಾನು ಎಲ್ಲಾ ಕಡೆಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಕಡೆ ಹೇಳಿರ್ತಾರೆ, ಕೆಲವು ಕಡೆಗೆ ಹೇಳದೇ ಇರೋದನ್ನ ಅಲ್ಲಿ ಹೇಳಿದ್ದನ್ನ ಜೋಡಿಸ್ಕೊಳ್ಬೇಕು. ಓಕೆ ಓಕೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ.